ನಮಸ್ಕಾರ ಸ್ನೇಹಿತರೆ, ನೀವು ಲಾಸ್ಟ್ ಟೈಮ್ ಓಡಿದ್ಯಾವಾಗ? ಎಸ್, ರನ್ನಿಂಗ್ ವೇಗವಾಗಿ ಓಡಿದ್ಯಾವಾಗ ನೀವು? ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ಬಹುಶಃ ಚಿಕ್ಕವರಿರೋವಾಗ ಆಟ ಆಡಬೇಕಾದ್ರ, ಅಥವಾ ಸ್ಕೂಲ್ ಕಾಲೇಜ್ ಸ್ಪೋರ್ಟ್ಸ್ ಡೇ ರೇಸ್ನಲ್ಲ. ಅದಾದಮೇಲೆ ಬಸ್ ಟ್ರೈನ್ ಹಿಡಿಯೋಕೆ ಓಡಿದ್ದು, ಅದೆಲ್ಲ ಯಾಕೆ ಹಿಡಿಬೇಡಿ ಇಲ್ಲಿಂದ ಅಲ್ಲಿಗೆ ಓಡಿದೆ ಅಂಥೇಳಿ. ಪ್ರಾಪರ್ ರನ್ನಿಂಗ್ ಅಂತ ಮಾಡಿದ್ದು ಯಾವಾಗ ನೀವು ಲಾಸ್ಟು? ಜಸ್ಟ್ ಒಂದ್ಸಲಿ ರಿಕ್ಯಾಪ್ ಮಾಡಿ ನೋಡಿ. ಬಹಳ ಬಹಳ ಕಮ್ಮಿ ಓಡೋ ಸಾಮರ್ಥ್ಯವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಜನ. ಬಸ್ ಹಿಡಿಯೋಕ್ಕೋ ಅಥವಾ ಟ್ರೈನ್ ಹಿಡಿಯೋಕ್ಕೋ ಅಥವಾ ಫ್ಲೈಟ್ ಹಿಡಿಯಬೇಕಾದ್ರೆ ಲೇಟ್ ಆಯಿತು ಅಂತ ಓಡಿದಾಗ ಉಸಿರು ಮೇಲೆ ಕೆಳಗೆ ಆಗುತ್ತಲ್ಲ, ಅವಾಗ ಕೆಲವರಿಗೆ ಅರಿವಿಗೆ ಬಂದಿದೆ. ಆದರೆ ಅಲ್ಲಿಗೆ ಮರ್ತು ಬಿಟ್ಟಿದ್ದಾರೆ ತುಂಬ ಜನ. ಕೆಲವರು ಅದನ್ನು ಕೂಡ ಮಾಡಿರೋ ಚಾನ್ಸಸ್ ಇಲ್ಲ. ಓಡುವ ಸಾಮರ್ಥ್ಯ, ಆ ಶಕ್ತಿ, ಆ ಸಾಮರ್ಥ್ಯವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಕೆಲವರು ಹೆಚ್ಚಂದ್ರೆ ವಾಕಿಂಗ್ ಮಾಡ್ತಾರೆ, ಪಾರ್ಕಲ್ಲಿ ಅಲ್ಲಿ ಇಲ್ಲಿ ವಾಕಿಂಗ್ ಮಾಡ್ತಾರೆ. ರನ್ನಿಂಗ್ ಇಲ್ವೇ ಇಲ್ಲ. ಆದರೆ ಸ್ನೇಹಿತರೆ, ಓಡೋದು ಕೇವಲ ಕಾಲಿಗೆ ಸಂಬಂಧಪಟ್ಟ ಫಿಸಿಕಲ್ ಆಕ್ಟಿವಿಟಿ ಅಲ್ಲ, ಇದೊಂದು ಎವಲ್ಯೂಷನರಿ ಹ್ಯಾಕ್. ನೀವು ಓಡೋಕೆ ಶುರು ಮಾಡಿದ ಕೇವಲ 30 ನಿಮಿಷಗಳಲ್ಲಿ ನಿಮ್ಮ ಮೆದುಳಿನ ನರನಾಡಿಗಳಲ್ಲಿ, ನಿಮ್ಮ ಹೃದಯದಲ್ಲಿ, ನಿಮ್ಮ ದೇಹದಲ್ಲಿ ಇಂಥ ಮ್ಯಾಜಿಕ್ ನಡೆಯುತ್ತೆ ಗೊತ್ತಾ? ನಿಮಗೆ ಆಶ್ಚರ್ಯ ಆಗ್ಬೋದು. ಹಾಗಿದ್ರೆ ರನ್ನಿಂಗ್ನಿಂದ ಪ್ರತಿಯೊಬ್ಬರೂ ಮಾಡಬಹುದಾದ, ಮನುಷ್ಯರಿಗೆ ಎವಲ್ಯೂಷನ್ ಟೈಮ್ನಿಂದಲೂ ಇರೋ ಈ ವಿದ್ಯೆಯನ್ನು ಮತ್ತೆ ಶುರು ಮಾಡಿದ್ರೆ ಸಿಗೋ ಬಿಗ್ಗೆಸ್ಟ್ ಬೆನಿಫಿಟ್ಸ್ ಏನು? ನಾವು ಓಡುವಾಗ ನಮ್ಮ ಬ್ರೈನ್ ಮತ್ತು ಬಾಡಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಸೈನ್ಸ್ ಏನು ಹೇಳುತ್ತೆ, ಎಲ್ಲವನ್ನ ಕಂಪ್ಲೀಟ್ ಆಗಿ ಡಿಕೋಡ್ ಮಾಡ್ತಾ ಹೋಗೋಣ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಮನುಷ್ಯ ಓಡಾಡಲೇಬೇಕಾದ ಪ್ರಾಣಿ. ಸ್ನೇಹಿತರೆ, ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಒಂದು ದೊಡ್ಡ ಸತ್ಯ ಏನು ಗೊತ್ತಾ? ಮನುಷ್ಯನ ದೇಹದ ರಚನೆ ಆಗಿರುವುದೇ ಓಡೋಕೆ, ನಡೆಯಕ್ಕೆ. ಆಂಥ್ರೋಪಾಲಜಿ ಪ್ರಕಾರ ನಾವೆಲ್ಲರೂ ಬಾರ್ನ್ ಟು ರನ್, ಬಾರ್ನ್ ಟು ಮೂವ್. ಲಕ್ಷಾಂತರ ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಅಂದರೆ ಆದಿಮಾನವರು ಬೇಟೆಯಾಡ್ತಿದ್ದ ರೀತಿನೇ ಬೇರೆ. ಅವರು ನಡೀತಾ ಇದ್ರು, ಪ್ರಾಣಿಗಳನ್ನ ಹಿಡಿಯೋಕ್ಕೆ, ಬೇಟೆಯಾಡಕ್ಕೆ ಓಡ್ತಾ ಇದ್ರು. ಇದನ್ನ ಪರ್ಸಿಸ್ಟೆನ್ಸ್ ಹಂಟಿಂಗ್ ಅಂತ ಕರೀತಾರೆ. ಚಿರತೆ ಅಥವಾ ಜಿಂಕೆಯಷ್ಟು ವೇಗವಾಗಿ ಮನುಷ್ಯಂಗೆ ಓಡೋಕೆ ಆಗದೇ ಇರಬಹುದು. ಆದರೆ ಪ್ರಾಣಿಗಳಿಗೆ ಒಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಇತ್ತು. ಅವುಗಳು ಸ್ವಲ್ಪ ದೂರ ವೇಗವಾಗಿ ಓಡಿದ ತಕ್ಷಣ ಅವುಗಳ ದೇಹ ವಿಪರೀತ ಬಿಸಿ ಆಗ್ತಾ ಇತ್ತು. ಉಷ್ಣಾಂಶ ಕಮ್ಮಿ ಮಾಡಿಕೊಳ್ಳೋಕೆ ಅವುಗಳು ನಿಂತು ನಾಲಿಗೆ ಹೊರಹಾಕಿ ಉಸಿರಾಡಬೇಕಾಗಿತ್ತು. ಆದರೆ ಮನುಷ್ಯರಿಗೆ ಮಾತ್ರ ಪ್ರಕೃತಿ ಒಂದು ವರವನ್ನ ಕೊಟ್ಟಿತ್ತು. ಅದೇನು ಗೊತ್ತಾ? ಸ್ವೆಟ್ಟಿಂಗ್, ಬೆವರೋದು. ನಾವು ಓಡುವಾಗ ನಮ್ಮ ಮೈ ಬೆವರುತ್ತೆ. ಈ ಬೆವರು ನಮ್ಮ ದೇಹದ ಟೆಂಪರೇಚರನ್ನು ಕಂಟ್ರೋಲ್ನಲ್ಲಿ ಇಡುತ್ತೆ. ಹೀಗಾಗಿ ಮನುಷ್ಯ ನಿರಂತರವಾಗಿ 40 ಕಿಲೋಮೀಟರ್ 50 ಕಿಲೋಮೀಟರ್ ನಿಧಾನಕ್ಕೆ ಓಡ್ತಲೇ ಇರೋ ಸಾಮರ್ಥ್ಯವನ್ನು ಪಡ್ಕೊಂಡ್ರು ಮನುಷ್ಯರು. ನಮ್ಮ ಕಾಲಿನ ಹಿಮ್ಮಡಿಯಲ್ಲಿರೋ ಅಕಿಲ್ಸ್ ಟೆಂಡನ್ ಒಂದು ಸ್ಪ್ರಿಂಗ್ ರೀತಿ ಕೆಲಸ ಮಾಡುತ್ತೆ. ಹಾಗೆ ನಮ್ಮ ಸೊಂಟದ ಗ್ಲೂಟ್ಸ್ ಮಸಲ್ಸ್ ನಾವು ಓಡುವಾಗ ನಮಗೆ ಬ್ಯಾಲೆನ್ಸ್ ಕೊಡ್ತವೆ. ಇವೆಲ್ಲವೂ ಪ್ರಕೃತಿ ನಮಗೆ ಕೊಟ್ಟಿರೋ ಇನ್ ಬಿಲ್ಟ್ ರನ್ನಿಂಗ್ ಟೂಲ್ಸ್. ಆದರೆ ಆಧುನಿಕ ಕಾಲದಲ್ಲಿ ನಾವು ಕೂತಲ್ಲೇ ಕೂರೋ ಜಡಜೀವಿಗಳಾಗ್ಬಿಟ್ಟಿದ್ದೀವಿ. ಸೆಡೆಂಟರಿ ಲೈಫ್ ಸ್ಟೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ಈ ಶಕ್ತಿಯನ್ನೇ ಮರೆತು ಬಿಟ್ಟಿದ್ದೀವಿ. ದೇಹದೊಳಗೊಂದು ಮೆಡಿಕಲ್ ಮಿರಾಕಲ್. ಸ್ನೇಹಿತರೆ, ಇವಾಗ ನಾವು ಓಡಿದಾಗ, ರನ್ ಮಾಡಿದಾಗ ದೇಹದ ಒಳಗಡೆ ಆಗೋ ಬಯೋಲಾಜಿಕಲ್ ಎಕ್ಸ್ಪ್ಲೋಷನ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ಹೃದಯದ ಮಸಲನ್ನು ಗಟ್ಟಿ ಮಾಡುತ್ತೆ ಮತ್ತು ಅದರ ಕೆಲಸ ಇನ್ನಷ್ಟು ಚೆನ್ನಾಗಿ ಮಾಡುವಂತೆ ಮಾಡುತ್ತೆ. ಅದರ ಪಂಪಿಂಗ್ ಕೆಲಸ ಎಫೆಕ್ಟಿವ್ ಆಗುತ್ತೆ. ಅಮೆರಿಕದ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಪ್ರಕಾರ ಪ್ರತಿದಿನ ಕೇವಲ 10 ರಿಂದ 20 ನಿಮಿಷ ಓಡುವವರಲ್ಲಿ ಫ್ಯೂಚರ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ 45% ಕಮ್ಮಿ ಆಗುತ್ತೆ. ಓಡುವಾಗ ನಿಮ್ಮ ಮಸಲ್ಸ್ಗೆ, ಮಾಂಸಖಂಡಗಳಿಗೆ ಹೆಚ್ಚು ಆಕ್ಸಿಜನ್ ಬೇಕು. ಇದನ್ನು ಪೂರೈಸೋಕೆ ನಿಮ್ಮ ಶ್ವಾಸಕೋಶ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಕೆಲಸ ಮಾಡುತ್ತೆ. ಕೇವಲ 4 ವಾರ ಓಡಿದ್ರೆ ನಿಮ್ಮ ದೇಹ ಆಕ್ಸಿಜನ್ ಬಳಸಿಕೊಳ್ಳೋ ಸಾಮರ್ಥ್ಯ VO2 ಮ್ಯಾಕ್ಸ್ ಅಗಾಧವಾಗಿ ಹೆಚ್ಚಾಗುತ್ತೆ. ಅಲ್ಲೇ ಸ್ನೇಹಿತರೆ, ನೀವು ಓಡುವಾಗ ನಿಮ್ಮ ಕಾಲಿನ ಮೂಳೆಗಳ ಮೇಲೆ ಪ್ರೆಷರ್ ಬೀಳುತ್ತೆ. ವುಲ್ಫ್ಸ್ ಲಾ ಪ್ರಕಾರ ಮೂಳೆಗಳ ಮೇಲೆ ಒತ್ತಡ ಬಿದ್ದಷ್ಟು ಅವು ಹೆಚ್ಚು ಕ್ಯಾಲ್ಸಿಯಂ ಅನ್ನ ಹೀರ್ಕೊಂಡು ಮತ್ತಷ್ಟು ಗಟ್ಟಿಯಾಗ್ತವೆ. ಜೊತೆಗೆ ನಿಮ್ಮ ಕೀಲುಗಳಲ್ಲಿರೋ ಕಾರ್ಟಿಲೇಜ್ ಮತ್ತು ಸೈನೋವಿಯಲ್ ಫ್ಲೂಯಿಡ್ ಉತ್ಪತ್ತಿ ಹೆಚ್ಚಾಗಿ ವಯಸ್ಸಾದಾಗ ಬರೋ ಕೀಲು ನೋವುಗಳನ್ನ ದೂರ ಮಾಡುತ್ತೆ. ಹೇಗೇನು ಹೇಳ್ತಾ ಇದೀವಿ, ಇವೆಲ್ಲ ಮೆಡಿಕಲಿ ಫಿಟ್ ಮತ್ತು ಆರೋಗ್ಯವಂತ ವ್ಯಕ್ತಿಗೆ. ಆಲ್ರೆಡಿ ಮೂಳೆ ಎಲ್ಲ ವೀಕ್ ಆಗಿ ಹೋಗಿದೆ, ಪ್ರಾಬ್ಲಮ್ ಬಂದ್ಬಿಟ್ಟಿದೆ, ನೀವು ಮೆಡಿಕಲ್ ಅಡ್ವೈಸ್ ಪಡ್ಕೋಬೇಕು. ನಾವು ಸಾಧ್ಯ ಇರೋ ಎಲ್ರಿಗೂ ಹೇಳ್ತಾ ಇರೋದು, ಮಾಡಿದ್ರೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿ. ಮೆದುಳಿನ ಮರುಹುಟ್ಟು. ಸ್ನೇಹಿತರೆ, ಅತಿ ಮುಖ್ಯವಾದ ಭಾಗ. ರನ್ನಿಂಗ್ ಕೇವಲ ಕಾಲುಗಳಿಗೆ ಮಾತ್ರ ಅಲ್ಲ, ಮೆದುಳಿಗೆ ಕೊಡೋ ಅತ್ಯುತ್ತಮ ಆಹಾರ ಕೂಡ ಹೌದು. ಓಡೋದ್ರಿಂದ ನಮ್ಮ ಬ್ರೈನ್ನಲ್ಲಿ ಆಗೋ ಆ 3 ಪ್ರಮುಖ ಬದಲಾವಣೆಗಳು ಯಾವುದು ಗೊತ್ತಾ? ಮೊದಲನೇದು ಜ್ಞಾಪಕ ಶಕ್ತಿ ಹೆಚ್ಚಳ. ನಾವು ವೇಗವಾಗಿ ಓಡುವಾಗ ದೇಹ VEGF ಅನ್ನೋ ಪ್ರೋಟೀನ್ ಅನ್ನ ಬಿಡುಗಡೆ ಮಾಡುತ್ತೆ.
ಈ ಪ್ರೋಟೀನ್ ಮೆದುಳಲ್ಲಿ ಹೊಸ ರಕ್ತನಾಳಗಳನ್ನ ಸೃಷ್ಟಿಸುತ್ತೆ. ಇದನ್ನ ವಿಜ್ಞಾನದಲ್ಲಿ ಆಂಜಿಯೋಜೆನೆಸಿಸ್ ಅಂತ ಕರೀತಾರೆ. ಇದರಿಂದ ಮೆದುಳಿನ ಹಿಪ್ಪೋಕ್ಯಾಂಪಸ್ ಭಾಗದ ಗಾತ್ರ ಹೆಚ್ಚಾಗುತ್ತೆ ಅಂತ ಸಂಶೋಧನೆಗಳು ಸಾಬೀತುಪಡಿಸಿವೆ. ಇದೇ ನಮ್ಮ ನೆನಪಿನ ಶಕ್ತಿ ಮತ್ತು ಕಲಿಯುವ ಸಾಮರ್ಥ್ಯವನ್ನ ನಿಯಂತ್ರಿಸೋ ಜಾಗ. ಅಂದ್ರೆ ದಿನ ಸ್ವಲ್ಪ ರನ್ ಮಾಡೋರ ಜ್ಞಾಪಕ ಶಕ್ತಿ ಚುರುಕಾಗಿರುತ್ತೆ ಮತ್ತು ವಯಸ್ಸಾದಾಗ ಬರೋ ಅಲ್ಝೈಮರ್ಸ್ ಕಾಯಿಲೆ ಬರೋ ಸಾಧ್ಯತೆ 50% ಕಮ್ಮಿ ಆಗುತ್ತೆ. ಎರಡನೇದು ರನ್ನರ್ಸ್ ಹೈ. ಕನಿಷ್ಠ 20-30 ನಿಮಿಷ ಓಡಿದಾಗ ಮೆದುಳಿನಲ್ಲಿ ಎಂಡಾರ್ಫಿನ್ ಜೊತೆಗೆ ಎಂಡೋಕ್ಯಾನಬಿನಾಯ್ಡ್ ಅನ್ನೋ ರಾಸಾಯನಿಕಗಳು ಉತ್ಪತ್ತಿಯಾಗ್ತವೆ. ಇವು ದೇಹದ ನೋವನ್ನ ಮರೆಸಿ ಅದ್ಭುತವಾದ ಖುಷಿಯ ಭಾವನೆಯನ್ನ ಕೊಡ್ತವೆ. ಇದೇ ರನ್ನರ್ಸ್ ಹೈ. ಸುಮ್ಮನೆ ಏನೇನೋ ನಶಾ ಪದಾರ್ಥ ತಗೊಂಡು ಹೈ ಆಗ್ತಾರಲ್ಲ, ಇದು ಹೆಲ್ದಿ ಹೈ. ಇದು ಆತಂಕ ಮತ್ತು ಡಿಪ್ರೆಷನ್ ಅನ್ನ ಕೂಡ ಮಾಯ ಮಾಡೋ ಶಕ್ತಿಯನ್ನ ಹೊಂದಿದೆ. ನೆಕ್ಸ್ಟ್ ಮೂರನೇದು ಫೋಕಸ್ ಮತ್ತು ಕಾನ್ಸಂಟ್ರೇಷನ್. ಓಡುವಾಗ ಹೃದಯ ಬಡಿತ ವೇಗವಾಗೋದ್ರಿಂದ ಮೆದುಳಿಗೆ ಅತಿ ಹೆಚ್ಚು ರಕ್ತ ಮತ್ತು ಆಕ್ಸಿಜನ್ ಸಪ್ಲೈ ಆಗುತ್ತೆ. ಹಾಗೆ BDNF ಅನ್ನೋ ಪ್ರೋಟೀನ್ ಬಿಡುಗಡೆಯಾಗುತ್ತೆ. ವಿಜ್ಞಾನಿಗಳು ಇದನ್ನ ಫರ್ಟಿಲೈಸರ್ ಆಫ್ ಬ್ರೈನ್ ಅಂತ ಕರೀತಾರೆ. ಇದರಿಂದ ಮೆದುಳಿನ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಚುರುಕಾಗುತ್ತೆ. ಇದು ನಮ್ಮ ಫೋಕಸ್ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ. ವಿಲ್ ಪವರ್ನ ರಹಸ್ಯ ಕೇಂದ್ರ. ಎಸ್ ಸ್ನೇಹಿತರೆ, ರನ್ನಿಂಗ್ ಕೇವಲ ದೈಹಿಕ ವ್ಯಾಯಾಮ ಅಂತ ನೀವು ಅನ್ಕೊಂಡಿರ್ಬೋದು. ಅಷ್ಟೇ ಅಲ್ಲ, ಅದು ಮಾನಸಿಕ ಕಸರತ್ತು. ಅದು ಹೇಗೆ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರುತ್ತೆ, ಸೈನ್ಸ್ ಏನು ಹೇಳುತ್ತೆ ಇಲ್ಲಿ, ಅದು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ ನಿಮ್ಮಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ. ಸ್ನೇಹಿತರೆ, ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರೋ ಆರೋಗ್ಯದ ಜೊತೆಗೆ ಆರೋಗ್ಯದ ರಕ್ಷಣೆಗೆ ಏನು ಬೇಕು ಹೇಳಿ? ಅಪ್ಪಿತಪ್ಪಿ ಹುಷಾರು ತಪ್ಪಿದ್ರೆ, ಹಾಸ್ಪಿಟಲೈಸ್ ಆಯಿತು ಅಂತ ಹೇಳಿದ್ರೆ ಲಕ್ಷಗಟ್ಟಲೆ ಬಿಲ್ ಬರೋ ಕಾಲ. ಉತ್ತಮ ಟ್ರೀಟ್ಮೆಂಟ್ ತಗೋಬೇಕೋ ಅಥವಾ ಬಜೆಟ್ ನೋಡಿಕೊಂಡು ಕಮ್ಮಿ ರೇಟಿನ ಹಾಸ್ಪಿಟಲ್ಗೆ ಹೋಗಬೇಕು ಅನ್ನೋ ಹೆದರಿಕೆಯಲ್ಲಿ ಇರ್ತಾರೆ ತುಂಬ ಜನ, ಎಸ್ಪೆಷಲಿ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್, ಬಡವರು ಅಲ್ವಾ. ಅಂಥ ಟೈಮ್ನಲ್ಲಿ ಒಂದು ಒಳ್ಳೆ ಕವರೇಜ್ ಇರೋ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಯಾವ ಭಯವೂ ಇಲ್ಲದೆ ಬೆಸ್ಟ್ ಆಫ್ ದಿ ಬೆಸ್ಟ್ ಹಾಸ್ಪಿಟಲ್, ಬೆಸ್ಟ್ ಆಫ್ ದಿ ಬೆಸ್ಟ್ ಡಾಕ್ಟರ್ಸ್ ಹತ್ರ ಬೆಸ್ಟ್ ಆಫ್ ದಿ ಬೆಸ್ಟ್ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟನ್ನು ಪಡೆಯುವುದು. ಆ ಆರೋಗ್ಯದ ಸಮಸ್ಯೆಯೊಂದಿಗೆ ದುಡ್ಡು ಕಾಸಿನ ಟೆನ್ಷನ್ ಕೂಡ ಬರೋದಿಲ್ಲ. ಬರೀ 600-700 ರೂಪಾಯಿಗೆ 5-10 ಲಕ್ಷ ರೂಪಾಯಿ ಕವರೇಜ್ ಕೊಡೋ ಪ್ಲಾನ್ಗಳು ಮತ್ತು ಇನ್ಶೂರೆನ್ಸ್ ಕಂಪನಿಗಳು ಭಾರತದಲ್ಲಿವೆ. ಕಂಪನಿದ ಇನ್ಶೂರೆನ್ಸ್ ಇದೆ, ಗೌರ್ಮೆಂಟ್ ಯಾವುದೋ ಇದೆ ಅಂತ ಹೇಳಿ ತುಂಬ ಜನ ಮಾಡಿಸಿರೋದಿಲ್ಲ. ಆದರೆ ಅವರಿಗೆ ಅನಿವಾರ್ಯತೆ ಬಂದು ಅಡ್ಮಿಟ್ ಆಗೋಕ್ಕೆ ಹೋದಾಗ 1 ಲಕ್ಷ ಕವರೇಜ್, 2 ಲಕ್ಷ ಕವರೇಜ್, ಇಲ್ಲ 5 ಲಕ್ಷ ರೂಪಾಯಿ ಬಿಲ್ ಆಯಿತು. ಈ ರೀತಿಯ ಗಾಬರಿ ಆಗೋ ಸಿಚುವೇಶನ್ ತುಂಬ ಜನಕ್ಕಾಗಿದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ವೈಯಕ್ತಿಕ ಅವರದೇ ಸ್ವಂತ ಹೆಲ್ತ್ ಇನ್ಶೂರೆನ್ಸ್ ಕಾಲದ ಅನಿವಾರ್ಯತೆ. ನೀವು ಕೂಡ ನಿಮಗೆ, ನಿಮ್ಮ ಫ್ಯಾಮಿಲಿಗೆ ನಿಮ್ಮದೇ ಕಂಟ್ರೋಲ್ನ ವೈಯಕ್ತಿಕ ಹೆಲ್ತ್ ಇನ್ಶೂರೆನ್ಸ್ ಅನ್ನ ನೀವು ಮಾಡಿಸ್ಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಈಗ ಆನ್ಲೈನ್ ಡಿಸ್ಕೌಂಟ್ ಕೂಡ ಇದೆ ಸ್ನೇಹಿತರೆ. GST ಕೂಡ 0 ಆಗಿದೆ. ಬೆಸ್ಟ್ ಪ್ರೈಸಸ್ನಲ್ಲಿ ನೀವು ಮಾಡಿಸ್ಬೋದು. ಭಾರತದ 50ಕ್ಕೂ ಅಧಿಕ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನೀವು ಚೂಸ್ ಮಾಡ್ಬೋದು. ಅಗತ್ಯ ಬಿದ್ದರೆ ಎಕ್ಸ್ಪರ್ಟ್ ಹೆಲ್ಪ್ ಅನ್ನು ಕೂಡ ನೀವು ಅಲ್ಲಿ ಕೇಳ್ಬೋದು. ಇದು ಫಸ್ಟ್ ಲಿಂಕ್ ಹೆಲ್ತ್ ಇನ್ಶೂರೆನ್ಸ್. ಹಾಗೆ ಸೆಕೆಂಡ್ ಲಿಂಕ್ ಟರ್ಮ್ ಇನ್ಶೂರೆನ್ಸ್ ಕೂಡ ಕೊಟ್ಟಿರ್ತೀವಿ. ಇದು ದುಡಿಯೋ ವ್ಯಕ್ತಿಯನ್ನ ಫ್ಯಾಮಿಲಿ ಕಳ್ಕೊಂಡ್ರೆ ಫ್ಯಾಮಿಲಿಗೆ ಕೋಟ್ಯಂತರ ರೂಪಾಯಿನ ಆರ್ಥಿಕ ಸಹಾಯಕ್ಕಿರೋದು. 500-600 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿ ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸ್ ಅನ್ನು ಕೂಡ ಮಾಡಿಸಬಹುದು. ದುಡಿಯೋ ವ್ಯಕ್ತಿ ಅಕಸ್ಮಾತ್ ಆಗಿ ತೀರ್ಕೊಂಡ್ರೆ ಆಗ ಫ್ಯಾಮಿಲಿಗೆ ಆ ಅಮೌಂಟ್ ಒನ್ ಶಾಟ್ ನಲ್ಲಿ ಟ್ಯಾಕ್ಸ್ ಫ್ರೀ ಆಗಿ ಲಂಸಮ್ ಸಿಕ್ಕಿ ಆರ್ಥಿಕವಾಗೂ ಕೂಡ ಅವರು ಸಂಕಷ್ಟಕ್ಕೊಳಗಾಗದಂತೆ ತಡೆಯುತ್ತೆ. ಯಾರಿಂದ ಮಾಡಿಸಿಲ್ಲ, 2 ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿದೆ. ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಬನ್ನಿ ಈಗ ರನ್ನಿಂಗ್ನಿಂದ ಮಾನಸಿಕ ಕಸರತ್ತು ಹೇಗಾಗುತ್ತೆ, ಮನಸ್ಸಿನ ಮೇಲೆ ಏನು ಪರಿಣಾಮ ಆಗುತ್ತೆ ಅದನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಬೆಳಗ್ಗೆ ಬೆಚ್ಚಗಿನ ಹೊದಿಕೆ ತೆಗೆದು ಏಳೋದು, ಚಳಿ ಅಥವಾ ಮಳೆ ಎದುರು ಶೂಸ್ ಹಾಕೊಂಡು ಓಡೋಕೆ ಹೋಗೋದು ಅಷ್ಟು ಈಸಿ ಅಲ್ಲ. ಆದರೆ ನೀವು ಪ್ರತಿದಿನ ನಿಮ್ಮ ಕಂಫರ್ಟ್ ಝೋನನ್ನು ಬ್ರೇಕ್ ಮಾಡಿ ಓಡೋಕೆ ನಿಂತಾಗ ನಿಮ್ಮ ಮೆದುಳಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಸೈನ್ಸ್ ಪ್ರಕಾರ ಕಷ್ಟಪಟ್ಟು ಓಡುವಾಗ ನಮ್ಮ ಮೆದುಳಿನ AMCC ಅನ್ನೋ ಭಾಗ ಬೆಳೆಯುತ್ತೆ. ನಮಗೆ ಇಷ್ಟ ಇಲ್ಲದೆ ಇದ್ರೂ, ಸುಸ್ತಾಗ್ತಿದ್ರು, ಒಂದು ಕೆಲಸವನ್ನ ಛಲದಿಂದ ಮುಂದುವರಿಸಿದಾಗ ಈ ಭಾಗ ಆಕ್ಟಿವ್ ಆಗುತ್ತೆ. ವಿಜ್ಞಾನಿಗಳು ಇದನ್ನೇ ವಿಲ್ ಪವರ್ನ ಕೇಂದ್ರ ಸ್ಥಾನ ಅಂತ ಹೇಳ್ತಾರೆ. ರನ್ನಿಂಗ್ ಮಾಡುವಾಗ ಕಾಲು ನೋಯುತ್ತೆ, ಉಸಿರು ಬಿಗಿ ಹಿಡಿಯುತ್ತೆ, ಸಾಕು ನಿಲ್ಲಿಸೋಣ ಅಂತ ಮೆದುಳು ಹೇಳುತ್ತೆ. ಆದರೆ ಇನ್ನೊಂಚೂರು ದೂರ ಓಡೋಣ ಅಂಥೇಳಿ ನೀವು ಕಂಟ್ರೋಲ್ ಮಾಡ್ತಿರಲ್ಲ, ಅದೇ ನಿಜವಾದ ವಿಲ್ ಪವರ್. ಪ್ರತಿದಿನ ಓಡ್ದಂತೆಲ್ಲ ಚುಚೂರೆ ಪುಷ್ ಮಾಡ್ತಾ ಹೋದಾಗೂ ಕೂಡ, ಹಾಗಂತ ಸಡನ್ನಾಗಿ ಮ್ಯಾರಥಾನ್ ಓಡೋಕೆ ಹೋಗಿ ಆಮೇಲೆ ಅಡ್ಡಡ್ಡ ಕೂರೋ ರೀತಿ ಮಾಡ್ಕೋಬೇಡಿ. ನಿಮ್ಮ ಸಾಮರ್ಥ್ಯವನ್ನು ಡೈಲಿ ಒಂದು 20 ಸೆಕೆಂಡ್, 30 ಸೆಕೆಂಡ್ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಡೇ 1 ನಿಮಿಷ ಆಯಿತಾ, 2ನೇ ದಿನ 1.5 ನಿಮಿಷ ಮಾಡ್ಬೋದು, 2-3 ದಿನ ಹಾಗೆ ಮಾಡ್ಬೋದು. ಆಮೇಲೆ ಹೋಗ್ತಾ 2 ನಿಮಿಷಕ್ಕೆ ತೊಗೊಂಡು ಹೋಗ್ಬೋದು. ಆಮೇಲೆ ಇನ್ನೊಂದು ವಾರ ಬರೀ 2 ನಿಮಿಷ ಮಾಡ್ಬೋದು. ಸಾಮರ್ಥ್ಯ ಇಲ್ಲೇ ಇರೋರಿಗೆ, ಸಾಮರ್ಥ್ಯ ಇದ್ದವರು 5 ನಿಮಿಷ 6 ನಿಮಿಷ ಮಾಡ್ತಾರೆ ಕಡೆ ಪಕ್ಷ. ಅಂದರೆ ಪ್ರಾಕ್ಟೀಸ್ ಇಲ್ಲ ಬಟ್ ಸಾಮರ್ಥ್ಯ ಇದೆ, ಸ್ವಲ್ಪ ರೇರ್ಲಿ ಮಾಡ್ತೀನಿ ಅನ್ನೋರು ಅವ್ರು ನಿಧಾನಕ್ಕೆ ಅರ್ಧ ನಿಮಿಷ ಜಾಸ್ತಿ ಮಾಡ್ತಾ ಹೋಗ್ಬೋದು. ನಾನು ಪ್ರೋ ಅನ್ನೋರು ಕೂಡ 30 ಸೆಕೆಂಡ್, 1 ಮಿನಿಟ್
ಅಟ್ಲೀಸ್ಟ್ 2-3 ದಿನಕ್ಕೊಂದ್ಸಲ ಇನ್ಕ್ರೀಸ್ ಮಾಡ್ತಾ ಹೋಗೋ ಪ್ರಯತ್ನವನ್ನು ಮಾಡ್ಬೋದು. ಹಾಗಂತ ಎವ್ರಿಡೇ ಗಂಟೆ ಎಲ್ಲ ರನ್ನಿಂಗ್ ಮಾಡೋ ಅವಶ್ಯಕತೆ ಇಲ್ಲ. 1 ಮಿನಿಟ್ ಜಾಸ್ತಿ ಮಾಡ್ತಾ 20 to 30 minutes ಎನಫ್, ಸಫಿಷಿಯೆಂಟ್. ಬಹುತೇಕ ತಜ್ಞರ ಪ್ರಕಾರ ಆರೋಗ್ಯವಂತ ವ್ಯಕ್ತಿಗೆ ಈ ರೀತಿ ಮಾಡಿದಾಗ ಆ ಮನಸ್ಸಿನ ವಿಲ್ ಪವರ್ ಹೆಚ್ಚು ಮಾಡೋ ಈ MCC ಭಾಗ ಗಟ್ಟಿಯಾಗುತ್ತೆ ಮತ್ತು ಇಚ್ಛಾಶಕ್ತಿ ಕೂಡ ಸ್ಟ್ರಾಂಗ್ ಆಗುತ್ತೆ. ಬಾಡಿ ಮಾತ್ರ ಅಲ್ಲ, ಅದರ ಪರಿಣಾಮ ಏನು, ಜೀವನದ ಗುರಿಗಳನ್ನು ಸಾಧಿಸೋಕೆ, ಕಷ್ಟಗಳನ್ನು ಎದುರಿಸೋಕೆ ಬೇಕಾದ ಮೆಂಟಲ್ ಟಫ್ನೆಸ್ ಅನ್ನ ಕಟ್ಕೊಡುತ್ತೆ. ಓಕೆ, ಈಗ ಸೈನ್ಸ್ ಗೊತ್ತಾಯ್ತು, ಇಷ್ಟೆಲ್ಲ ಲಾಭ ಇದೆ. ಬೇರೆ ನಾಳೆಯಿಂದಲೇ ಓಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಅದಕ್ಕೂ ಮುನ್ನ ಕಡ್ಡಾಯವಾಗಿ ಫಾಲೋ ಮಾಡಬೇಕಾದ ಒಂದಷ್ಟು ನಿಯಮಗಳಿವೆ. ಅವಾಗಲೊಂಚೂರು ಹೇಳಿದ್ವಿ, ಸ್ವಲ್ಪ ಡೀಟೇಲ್ ಆಗಿ ಈಗ ನೋಡ್ತಾ ಹೋಗೋಣ. ಫಾಲೋ ಮಾಡಿಲ್ಲ ಅಂದರೆ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ರೂಲ್ ನಂಬರ್ 1, ಮೊದಲ ದಿನವೇ ಮ್ಯಾರಥಾನ್ ಬೇಡ. ಆಗಲೇ ಹೇಳಿದ ಹಾಗೆ ಅದರಲ್ಲೂ ಕೂಡ ಮುಖ್ಯವಾಗಿ ಆರಂಭದ 5 ನಿಮಿಷ ನಡಿಬೇಕು, ಸ್ವಲ್ಪ ಫಾಸ್ಟ್ ವಾಕಿಂಗ್ ಮಾಡಬೇಕು, ಆಮೇಲೆ ಜಾಗಿಂಗ್ ಹೋಗಬೇಕು. ಅವಾಗಲೂ ಕೂಡ ಕಂಟಿನ್ಯೂಸ್ ಅಲ್ಲ, 1 ನಿಮಿಷ ರನ್ ಮಾಡಿ ಮತ್ತೆ ಸ್ವಲ್ಪ ನಡಿಬೇಕು. ಆ ಮೂಲಕ ಹೃದಯವನ್ನು ಆಕ್ಸಿಜನ್ ಡಿಮಾಂಡ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು. ರೂಲ್ ನಂಬರ್ 2, ಕನ್ಸಿಸ್ಟೆನ್ಸಿ. ಒಂದೇ ದಿನ 5 ಕಿಲೋಮೀಟರ್ ಓಡಿ ಆಮೇಲೆ ಕಾಲು ನೋವು ಅಂತ ಮತ್ತೆ ಒಂದು 6 ತಿಂಗಳು ಅದ್ರ ಸುದ್ದಿಗೆ ಹೋಗದೆ ಇರೋದಲ್ಲ. ಪ್ರತಿದಿನ ಕೇವಲ 1-2 ಕಿಲೋಮೀಟರ್ ಓಡಿದ್ರೂ ಸಾಕು. ಅದು ಲಾಂಗ್ ಟರ್ಮ್ 365 ಡೇಸ್. 365 ಡೇಸ್ ಯಾರು ಮಾಡ್ತಾರೆ? ಆಗಿಲ್ಲ ಅಂದ್ರೂ ಕೂಡ ವಾರದಲ್ಲಿ 5 ದಿನನಾದರೂ ಕೂಡ ಮಾಡಿದ್ರೆ ಅದು ಲಾಭದಾಯಕ. ರೂಲ್ ನಂಬರ್ 3, ವಾರ್ಮ್ ಅಪ್ ಮತ್ತು ಕೂಲ್ ಡೌನ್ ಕಡ್ಡಾಯ. ಬೆಳಿಗ್ಗೆ ಎದ್ದ ತಕ್ಷಣ ದಿಢೀರಂತ ಓಡಬಾರ್ದು. ಕನಿಷ್ಠ 5 ನಿಮಿಷ ಕೈಕಾಲುಗಳನ್ನು ಸ್ಟ್ರೆಚ್ ಮಾಡಿ ಮಸಲನ್ನು ವಾರ್ಮ್ ಅಪ್ ಮಾಡಬೇಕು. ಜೊತೆಗೆ ಓಡಿದ ಮೇಲೆ ಸಡನ್ನಾಗಿ ರಪ್ ಅಂತ ಕೂರ್ಲೂಬಾರ್ದು. ಸ್ವಲ್ಪ ಹೊತ್ತು ನಡೆದು ನಿಮ್ಮ ಹಾರ್ಟ್ ರೇಟನ್ನು ನಿಧಾನಕ್ಕೆ ಮತ್ತೆ ವಾಪಸ್ ನಾರ್ಮಲ್ಸಿಗೆ ತರಬೇಕು. ರೂಲ್ ನಂಬರ್ 4, ದೇಹದ ಮಾತನ್ನು ಕೇಳಿ. ಓಡುವಾಗ ಸುಸ್ತಾಗುತ್ತೆ, ಕಾಲು ಭಾರ ಆಗುತ್ತೆ, ಅದು ಕಾಮನ್. ಆದರೆ ಕೀಲುಗಳಲ್ಲಿ, ಮಂಡಿಯಲ್ಲಿ ಅಥವಾ ಎದೆಯಲ್ಲಿ ಒಮ್ಮೆಲೆ ವಿಪರೀತ ಶಾರ್ಪ್ ಪೇಯ್ನ್ ಬಂದರೆ ತಕ್ಷಣ ನಿಲ್ಲಿಸಬೇಕು. ನೋ ಪೇನ್ ನೋ ಗೇನ್ ಅಂತ ನಿರ್ಲಕ್ಷ್ಯ ಮಾಡಬಾರ್ದು. ರೂಲ್ ನಂಬರ್ 5, ರೆಸ್ಟ್ ಆ್ಯಂಡ್ ರಿಕವರಿ. ಕನ್ಸಿಸ್ಟೆನ್ಸಿ ಅಂದರೆ ವಾರದ 7 ದಿನವೂ 365 ಡೇಸ್ ಕೂಡ ಓಡೋದಲ್ಲ. ವಾರದಲ್ಲಿ 1-2 ದಿನದ ರೆಸ್ಟ್ ಬೇಕೇ ಬೇಕು. ಆಗಲೇ ಹೇಳಿದ ಹಾಗೆ ನಮ್ಮ ಮಾಂಸಖಂಡಗಳು ಬಲಶಾಲಿ ಆಗೋದು ಓಡುವಾಗ ಅಲ್ಲ, ಓಡಿ ಬಂದು ರೆಸ್ಟ್ ಮಾಡೋ ಟೈಮ್ನಲ್ಲಿ, ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ತಿಂದು ರೆಸ್ಟ್ ಮಾಡೋ ಟೈಮ್ನಲ್ಲಿ. ಸೊ ಸ್ನೇಹಿತರೆ, ಫೈನಲಿ ಆರೋಗ್ಯದ ಮೇಲೆ ನೀವು ಇಡೋ ಪ್ರತಿಯೊಂದು ಹೆಜ್ಜೆ ಕೂಡ ನಿಮ್ಮ ಭವಿಷ್ಯದ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್. ಕಾಸ್ಟ್ಲಿ ಹಾಸ್ಪಿಟಲ್ ಬಿಲ್ ಕಟ್ಟೋ ಬದಲು ಪ್ರತಿದಿನ ಅರ್ಧ ಗಂಟೆ ಆದರೂ ಕೂಡ ಬೆವರು ಸುರಿಸೋದು ಯಾವತ್ತಿಗೂ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಹೆಲ್ತ್ ಮೇಲೆ. ಅದರ ಜೊತೆಗೆ ಇನ್ ಕೇಸ್ ಮನುಷ್ಯರಿಗೆ ಬರುತ್ತೆ, ಮರಕ್ಕೆ ಬರುತ್ತಾ ಆರೋಗ್ಯದ ಸಮಸ್ಯೆ? ಇನ್ ಕೇಸ್ ಆರೋಗ್ಯದ ಸಮಸ್ಯೆಗಳು ಬಂದಾಗ ವ್ಯಕ್ತಿಗೆ, ಅವರ ಫ್ಯಾಮಿಲಿಗೆ, ಆವಾಗ ಹಾಸ್ಪಿಟಲ್ ಬಿಲ್ನ ಭೂತ ಬಂದು ಕಾಡಬಾರ್ದು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ನ ರಕ್ಷಣೆ ಕೂಡ ತುಂಬ ಮುಖ್ಯ. ಆಗಲೇ ಹೇಳಿದ ಹಾಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಟರ್ಮ್ ಇನ್ಶೂರೆನ್ಸ್ ಎರಡರದ್ದು ಕೂಡ ಲಿಂಕ್ ಇದೆ. ಯಾರಿನ್ನೂ ಮಾಡಿಸಿಲ್ಲ, ಮಾಡಿಸ್ಬೇಕು ಅನ್ನೋ ಆಸಕ್ತಿ, ಉದ್ದೇಶ ನಿಮಗಿದೆ, ಮಿಸ್ ಇಲ್ಲದೆ ಇವಾಗಲೇ ಆ್ಯಕ್ಷನ್ ತಗೊಳ್ಳಿ. ನೀವು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿರೋ ಲಿಂಕನ್ನು ಚೆಕ್ ಮಾಡಿ ಕೆಲವೇ ಕ್ಲಿಕ್ಸಲ್ಲಿ ಅಪ್ಲೈ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.